ಆಧುನಿಕ ಯುಗದಲ್ಲಿ ಶಸ್ತ್ರಚಿಕಿತ್ಸೆಗಳಿಗಿಂತಲೂ ಹೆಚ್ಚಾಗಿ ಫಿಸಿಯೋಥೆರಪಿ ಹೆಚ್ಚು ಸದ್ದನ್ನ ಮಾಡ್ತಾ ಇದೆ. ಅದರಲ್ಲೂ ಆಟಗಾರರು ಅಥ್ಲೆಟಿಕ್ಗಳ ಬದುಕಿನಲ್ಲಿ ಫಿಸಿಯೋಥೆರಪಿ ಇಲ್ಲದಿದ್ರೆ ಅವರ ಫಿಟ್ನೆಸ್ ಊಹಿಸಿಕೊಳ್ಳೋದು ಕೂಡ ಅಸಾಧ್ಯ. ಅಂತಹ ಫಿಸಿಯೋಥೆರಪಿ ಹಾಗೂ ಕಿರೋಪ್ರಾಕ್ಟರ್ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಅನುಭವ ಇರುವವರು ಡಾಕ್ಟರ್ ಮಿಸ್ಬಾಹ್ ಇಸ್ಮಾಯಿಲ್. ಉಳ್ಳಾಲದ ತೊಕ್ಕೊಟ್ಟುವಿನ ಸಮೃದ್ಧಿ ಕಾಂಪ್ಲೆಕ್ಸ್ 2ನೇ ಮಹಡಿಯಲ್ಲಿ ಕೆಪಿ ವೆಲ್ನೆಸ್ ಸೆಂಟರ್ನ ಡಾಕ್ಟರ್ ಮಿಸ್ಬಾಹ್ ಇಸ್ಮಾಯಿಲ್ ಅವರು ಎಂಪಿಟಿ ಸ್ಪೋರ್ಟ್ಸ್ ಅಂಡ್ ಆರ್ಥೋ ಕಿರೋಪ್ರಾಕ್ಟರ್ ಆಗಿ ಹೆಸರನ್ನ ಗಳಿಸಿದ್ದಾರೆ. ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರು ಫಿಸಿಯೋಥೆರಪಿಗಳ ಮೇಲೆ ತಮ್ಮ ಅವಲಂಬಿಸುವಿಕೆಯ ಕುರಿತು ಪ್ರಸ್ತಾಪಿಸಿದ್ದರಿಂದಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಫಿಸಿಯೋಥೆರಪಿ ಆಳವನ್ನ ಹೊಂದಿದೆ ಅನ್ನುವ ಭರವಸೆಯೊಂದಿಗೆ ಆ ಕ್ಷೇತ್ರವನ್ನ ಆಯ್ಕೆ ಮಾಡಿ ಇದೀಗ 10 ವರ್ಷಗಳಿಂದ ತೊಕ್ಕೊಟ್ಟು ಮಾತ್ರ ಅಲ್ಲ ಜಿಲ್ಲೆಯಾದ್ಯಂತ ಖ್ಯಾತಿಯನ್ನ ವೈದ್ಯರಾಗಿ ಮಿಸ್ಬಾಹ್ ಇಸ್ಮಾಯಿಲ್ ಹೊಂದಿದ್ದಾರೆ. ಉಳ್ಳಾಲವಾಣಿ ಸಂದರ್ಶನದಲ್ಲಿ ಕೆಪಿ ವೆಲ್ನೆಸ್ ಸೆಂಟರ್ನ ಡಾಕ್ಟರ್ ಮಿಸ್ಬಾಹ್ ಇಸ್ಮಾಯಿಲ್ ಅವರು ಫಿಸಿಯೋಥೆರಪಿ ಕಿರೋಪ್ರಾಕ್ಟರ್ ಅಗತ್ಯತೆಯ ಬಗ್ಗೆ ಹಂಚಿಕೊಂಡಿರುವ ಮಾಹಿತಿಯನ್ನ ಬನ್ನಿ ನೋಡೋಣ. ನಾನು ಕಳೆದ 10-12 ವರ್ಷಗಳಿಂದ ತೊಕ್ಕೊಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ಕೈರೋಪ್ರಾಕ್ಟಿಕ್ ಮತ್ತು ಸ್ಪೋರ್ಟ್ಸ್ ಫಿಸಿಯೋ ಇದು ಈಗಿನ ಒಂದು ಲೀಡಿಂಗ್ ಪ್ರೊಫೆಷನ್ ಆಗಿ ಮಾರ್ಪಟ್ಟಿದೆ. ಇದು ಮೊದಲು US UK ಯಲ್ಲಿ ತುಂಬ ಹೆಚ್ಚಾಗಿ ನಡೀತಾ ಇತ್ತು. ಈಗ ಇಂಡಿಯಾದಲ್ಲೂ ಸಹ ತುಂಬ ಹೆಚ್ಚು ಜನರಿಗೆ ಇದರ ಕುರಿತು ಪರಿಚಯ ಆಗ್ತಾ ಇದೆ. ಇದರ ಮೊದಲು ಜನರಿಗೆ ಗೊತ್ತಿರಲಿಲ್ಲ ಏನೆಂದು, ಫಿಸಿಯೋಥೆರಪಿ ಏನೆಂದು, ಕೈರೋಪ್ರಾಕ್ಟಿಕ್ ಏನೆಂದು ಜನರಿಗೆ ಗೊತ್ತಿರ್ತಿರ್ಲಿಲ್ಲ. ಈಗ ಎಲ್ಲರಿಗೆ ಅದರ ಕುರಿತು ಮನವರಿಕೆ ಆಗ್ತಾ ಉಂಟು. ನಾನು ಹೇಳೋದು ಸಚಿನ್ ತೆಂಡೂಲ್ಕರ್ ಅಂತ. ರೀಸನ್ ಏನಂದರೆ, ನಾನು ಮೊದಲು PUC ಯಲ್ಲಿ ಕಲಿತಿರುವಾಗ ನನಗೆ ಫಿಸಿಯೋಥೆರಪಿ ಕುರಿತು ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಮ್ಮ ಕಾಲೇಜಿಗೆ ಒಬ್ಬರು ಬಂದರು, ಫಿಸಿಯೋಥೆರಪಿ ಕುರಿತು ಇಂಟ್ರೊಡಕ್ಷನ್ ಕೊಟ್ಟರು. ಫಸ್ಟ್ ಅವ್ರು ತೋರಿಸಿದ ಫೋಟೋ ಆಗಿತ್ತು ಸಚಿನ್ ತೆಂಡೂಲ್ಕರ್. ಯಾಕೆಂದರೆ ಎಲ್ಲರೂ ನಾವು ಅಂತೇವೆ ಗಾಡ್ ಆಫ್ ಕ್ರಿಕೆಟ್ ಅಂತ. ಅವರ ಫೋಟೋ ತೋರಿಸಿ ಹೇಳಿದರು, ನೋಡಿ ಇವರಿಗೆ ಟ್ರೀಟ್ಮೆಂಟ್ ಮಾಡುವುದು ಫಿಸಿಯೋಥೆರಪಿಸ್ಟ್ ಆಗಿದ್ದಾರೆ, ಅದರಿಂದ ಇದು ಕಲಿತ್ರೆ ನಿಮಗೆ ತುಂಬ ಭವಿಷ್ಯ ಉಂಟಂತ ನನಗೆ ಕಲಿಸಿಕೊಟ್ರು. ನಾನು ಅಲ್ಲಿ ತನಕ ನಾನು ಯಾವುದಾದ್ರೂ ಬೇರೆ ಮೆಡಿಕಲ್ ಫೀಲ್ಡ್ನಲ್ಲಿ ಬೇರೆ ಯಾವುದಾದ್ರೂ ಮಾಡಬೇಕಂತ ಅನಿಸಿದ್ದೆ. ಆದರೆ ಇದು ನೋಡಿದಾಗ ನಾನೊಂದು ಫ್ಯಾಸಿನೇಷನ್ ಆಗಿ ನಾನು ಅದನ್ನು ಮಾಡುವ ಅಂತ ಎನಿಸಿಬಿಟ್ಟೆ. ಮತ್ತು ನಾನು ಇದು ಕಳೆದ ನಂತರ ಇಮಿಡಿಯೇಟ್ ಆಗಿ ನಾನು ಸೇರಿದ್ದು ಇದಕ್ಕೆ ಫಿಸಿಯೋಥೆರಪಿಗೆ. ಐ ಡಿಂಟ್ ಗೋ ಫಾರ್ ಎನಿ ಅದರ್ ಕೌನ್ಸಿಲಿಂಗ್ ಎನಿಥಿಂಗ್, ಜಸ್ಟ್ ಐ ಎಂಟರ್ಡ್ ಟು ಫಿಸಿಯೋಥೆರಪಿ. ನನಗೆ ಈ ಫಿಸಿಯೋಥೆರಪಿಯಲ್ಲಿ ಮತ್ತು ಕೈರೋಪ್ರಾಕ್ಟಿಕ್ ಕೇರ್ನಲ್ಲಿ ನಾನು ನೋಡಿದರೆ ತುಂಬ ಜನರು ತುಂಬ ಮೆಡಿಸಿನ್ ತೆಗೆದು ಅವರು ತುಂಬ ಬೇಸರಾಗಿ ಹೋಗಿದ್ದಾರೆ. ಮೆಡಿಸಿನ್ನಿಂದಾಗಿ ಕಂಪ್ಲೀಟಾಗಿ ಕ್ಯೂರ್ ಆಗಲ್ಲ. ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ ಎಂದರೆ ಅದು 80:20% ಆಗಿದೆ. ಫಿಸಿಯೋ ಮತ್ತು ಕೈರೋಪ್ರಾಕ್ಟಿಕ್ ಕೇರ್ 80% ಟ್ರೀಟ್ಮೆಂಟ್ ಕೊಡುತ್ತೆ, 20% ಮಾತ್ರ ಮೆಡಿಸಿನ್ ಅದಕ್ಕೆ ವರ್ಕ್ ಆಗುತ್ತೆ. ಏಕೆಂದರೆ ಮೋಸ್ಟ್ ಆಫ್ ದಿ ಥಿಂಗ್ ಇಸ್ ಬಯೋಮೆಕ್ಯಾನಿಕಲ್ ಇಶ್ಯೂಸ್. ಬಯೋಮೆಕ್ಯಾನಿಕ್ಸ್ ಅಂದರೆ ನಮ್ಮ ಸ್ಪೈನಲ್ ಅಲೈನ್ಮೆಂಟ್, ನಮ್ಮ ಬೋನ್ನ ಅಲೈನ್ಮೆಂಟ್, ನಮ್ಮ ನರವನ್ನು ಹೇಗೆ ಒತ್ತುತ್ತೆ, ಬೋನ್ ಅಲೈನ್ಮೆಂಟಿಂದಾಗಿ ಅದು ಒತ್ತುವುದು. ಸೊ ಇದರಿಂದಾಗಿದೆ ನಾವು ಹೆಚ್ಚಾಗಿ ಫಿಸಿಯೋಥೆರಪಿ ಜನರು ಇವತ್ತು ಬರ್ತಾ ಇರೋದು. ಸೊ ಇದು ಒಂದು ದೊಡ್ಡ ಫ್ಯಾಸಿನೇಷನ್ ಆಗಿದೆ ನಮಗೆ ಸಹ, ಜನರಿಗೆ ಸಹ ಈಗ ಅರ್ಥ ಆಗಿದೆ ಫಿಸಿಯೋಥೆರಪಿ ಏನೆಂದು ಅರ್ಥ ಆಗಿದೆ. ಸೊ ಹಾಗೆ ಬರ್ತಾ ಇದ್ದಾರೆ, ತುಂಬ ಜನರು ಬರ್ತಿದ್ದಾರೆ. ನಾವು ನೋಡುವ ಹಾಗೆ ಸಮ್ಮರ್ ಅಂದರೆ ಡಿಹೈಡ್ರೇಷನ್ ತುಂಬ ಕಾಮನ್ ಆಗಿದೆ. ಡಿಹೈಡ್ರೇಷನಿಂದ ತುಂಬ ರೀತಿಯ ಪ್ರಾಬ್ಲಮ್ ನಮಗೆ ಉಂಟಾಗುತ್ತೆ. ಮೇನ್ ಆಗಿ ನೋಡೋದಾದರೆ ಹೀಟ್ ಸ್ಟ್ರೋಕ್ ಆಗಿರ್ಬೋದು, ಹೀಟ್ ಎಕ್ಸಾಸ್ಟನ್ ಆಗಿರ್ಬೋದು, ಹೀಟ್ ಕ್ರ್ಯಾಂಪ್ ಆಗಿರ್ಬೋದು, ಇನ್ನು ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಹೀಗೆ ಹೀಟ್ ಸಿಂಕೋಪ್ ಆಗಿರ್ಬೋದು. ಹೀಗಿಂತ ತುಂಬ ಪ್ರಾಬ್ಲಮ್ಸ್ ಅಂತ ಸಮ್ಮರ್ನಲ್ಲಿ ಬರುತ್ತೆ. ಅನೇಕ ಜನರು ಆಡ್ತಿರುವಾಗ ಮಿಡಲ್ನಲ್ಲಿ ಕೊಲ್ಯಾಪ್ಸ್ ಆಗಿ ಬೀಳೋದು ನಾವು ಕಾಣ್ತೇವೆ. ಕ್ರಿಕೆಟ್ನಲ್ಲೂ ನಾವು ಕಾಣ್ತೇವೆ, ಇಂಟರ್ನ್ಯಾಷನಲ್ ಗೇಮ್ನಲ್ಲಿ ಸಹ ನಾವು ಕಾಣ್ತೇವೆ. ಸಡನ್ ಕೊಲ್ಯಾಪ್ಸ್ ಆಗಿ ಬೀಳ್ತಾರೆ. ಅದಕ್ಕೆ ಹೇಳೋದು ಹೀಟ್ ಸಿಂಕೋಪ್ ಅಂದ್ರೆ. ಹೀಟ್ ಸಿಂಕೋಪ್ ಅಂದರೆ ಸಡನ್ ಕೊಲ್ಯಾಪ್ಸ್ ಆಗಿ ಬೀಳೋದು. ಈ ನಮ್ಮ BP ಮೇಲೆ ಕೆಳಗೆ ಆಗೋದ್ರಿಂದ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಉಂಟು. ಮತ್ತು ಹೀಟ್ ಸ್ಟ್ರೋಕ್ ಸಹ ತುಂಬ ಜನರಿಗೆ ಆಗ್ತಾ ಉಂಟು. ಸೊ ಇದನ್ನೆಲ್ಲ ತಡೆಗಟ್ಟುವುದು ಒಂದು ಸ್ಪೋರ್ಟ್ಸ್ ಇಂಡಿವಿಜುವಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲ ಅಂದರೆ ಅವರು ಹೀಗಿಂತ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಇದರಲ್ಲಿ ನಾವು ಮೇನ್ ಆಗಿ ನೋಡಬೇಕಾದ್ರೆ ಇದಕ್ಕೆ ಕಾರಣ ಏನು ಎಂಬುದು ನಾವು ನೋಡಬೇಕಾಗ್ತದೆ. ಒಂದು ಮೇನ್ ಕಾರಣ ಏನಂದರೆ ನಮ್ಮ ದೇಹದಲ್ಲಿರುವಂತಹ ಏನು ನೀರಿನ ಅಂಶ ಉಂಟು ಅದು ಹೀರಿ ಹೋಗುತ್ತೆ, ಖಾಲಿ ಆಗುತ್ತೆ. ಅದರಿಂದಾಗಿ ನಮ್ಮ ದೇಹದಲ್ಲಿ ಏರುಪೇರು ಕಾಣಲು ಸಿಗುತ್ತೆ. ಇನ್ನು ಅನೇಕ ಖಾಲಿ ಅದು ನೀರಿನ ಅಂಶ ಮಾತ್ರ ಅಲ್ಲ, ಅದರೊಟ್ಟಿಗೆ ಸೋಡಿಯಂ, ಪೊಟ್ಯಾಷಿಯಂ, ಇನ್ನೂ ಸಹ ಖನಿಜಗಳು ವೇಸ್ಟ್ ಆಗುತ್ತೆ. ನಾವು ಅದಕ್ಕೆ ಖಾಲಿ ನೀರು ಕುಡಿದ್ರೆ ಸಾಕಾಗಲ್ಲ. ಖಾಲಿ ನೀರು ಕುಡಿದ್ರೆ ಏನಾಗ್ತದೆ ಅಂದರೆ ಖಾಲಿ ಒಂದು ಬಾಯಾರಿಕೆ ಹೋಗ್ಬೋದು, ಆದರೆ ಅದರಲ್ಲಿ ಏನೆಲ್ಲ ಲಾಸ್ ಆಗಿದೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗಲ್ಲ. ನಮಗೆ ಇನ್ನೊಂದು ಏನಂದರೆ ನಾವು ನೋಡಬೇಕಾದ್ರೆ ನಮಗೆ ಬಾಯಾರಿಕೆ ಆಗುತ್ತೆ.
ಬಾಯಾರಿಕೆ ಆಗುವುದು ಲೇಟ್ ಸೈನ್ ಆಫ್ ಡಿಹೈಡ್ರೇಷನ್. ಇಟ್ ಇಸ್ ನಾಟ್ ದ ಅರ್ಲಿ ಸೈನ್. ನಾವೆಲ್ಲರೂ ಡಿಹೈಡ್ರೇಷನ್ ಆಗುವುದು ಅಂತ ಎಣಿಸುವುದು ಯಾವಾಗ? ಬಾಯಾರಿಕೆ ಆದರೆ ಮಾತ್ರ. ನಿಜವಾಗಿ ಹೇಳೋದಾದ್ರೆ 2% ನಿಮ್ಮ ನೀರಿನ ಅಂಶ ಕಡಿಮೆ ಆದಾಗ ನಂತರ ನಿಮಗೆ ಅದು ಬಾಯಾರಿಕೆ ಆಗುವುದು. ನೀವು ನೋಡಬಹುದು, ನಿಮ್ಮ ಸಮ್ಮರ್ನ ಸೀಸನ್ನಲ್ಲಿ ನೀವು ನೋಡಿ, ನಿಮ್ಮ ಮೂತ್ರದ ಕಲರ್, ಯೂರಿನ್ ಕಲರ್ ತುಂಬ ಡಾರ್ಕ್ ಆಗಿರುತ್ತೆ. ಇಟ್ ಈಸ್ ಎ ಸೈನ್ ಆಫ್ ಡಿಹೈಡ್ರೇಷನ್. ಸೊ ನಾವು ರಿಹೈಡ್ರೇಷನ್ ಹೇಗೆ ಮಾಡೋದು ಅದಾಗಿದೆ ವೆರಿ ಇಂಪಾರ್ಟೆಂಟ್. ಒಂದನೇದಾಗಿ ಅತಿ ಹೆಚ್ಚು ನೀರನ್ನು ಕುಡಿಯುವುದು, ಅದರೊಟ್ಟಿಗೆ ನಾವು ಬೊಂಡ, ಅದಾಗಿದೆ ಎಳನೀರು ಹೆಚ್ಚು ಕುಡಿತೇವೆ, ಅಷ್ಟು ಒಳ್ಳೆಯದಾಗಿದೆ. ಏಕೆಂದರೆ ಅದರಿಂದಾಗಿ ನಮಗೆ ಬೇಕಾದಂತಹ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಆಗಿರ್ಬೋದು ಅದು ಸಿಗ್ತೆ. ಡಿಹೈಡ್ರೇಷನ್ನಿಂದಾಗಿ ನಮಗೆ ಸೋಡಿಯಂ, ಪೊಟ್ಯಾಷಿಯಂ ಲಾಸ್ ಆಗಿರುತ್ತೆ. ಸೊ ಈ ಸೋಡಿಯಂ, ಪೊಟ್ಯಾಷಿಯಂ ಸಿಗುವಂತಹ ಒಳ್ಳೆಯ ಒಂದು ಇದು ಕುಡಿಯುವ ಇದಾಗಿದೆ ನಮ್ಮ ಎಳನೀರು. ಸೊ ಅದರಿಂದಾಗಿ ಈಗ ನೋಡಬೇಕಾದ್ರೆ ಸೋಡಿಯಂ ಕಡಿಮೆ ಆದರೆ ನಮ್ಮ ನಾನು ಆಗ ಹೇಳಿದಾಗೆ ಹೀಟ್ ಕ್ರ್ಯಾಂಪ್ ಆಗುವ ಚಾನ್ಸಸ್ ಇರುತ್ತೆ. ಸಡನ್ ಎಲ್ಲಾದರೂ ನಮ್ಮ ಕಾಫ್ ಮಸಲ್ ಹಿಡಿಯುತ್ತೆ ಆಡುವಾಗ, ಇಲ್ಲಾಂದ್ರೆ ಸಡನ್ ನಮ್ಮ ಹೊಟ್ಟೆ ಆಚೆ ಹಿಡಿಬಹುದು, ನಮ್ಮ ಬ್ಯಾಕ್ ಹಿಡಿಯುತ್ತೆ. ಇದು ಹೀಟ್ ಕ್ರ್ಯಾಂಪ್ ಅಂತ ಹೇಳೋದು. ಸೊ ಇದು ಕಡಿಮೆ ಆದಾಗ ಆಗುವಂತಹ ಒಂದು ಕಂಡೀಷನ್ ಆಗಿದೆ. ಸೊ ನಮ್ಮನ್ನು ನಾವು ರಿಹೈಡ್ರೇಟ್ ಮಾಡಿ ಇಡುವುದು ತುಂಬ ಉತ್ತಮವಾಗಿದೆ. ಅದು ಮಾತ್ರ ನಮ್ಮ ಪರ್ಫಾರ್ಮೆನ್ಸ್ ಅನ್ನು ಸಹ ಇಂಪ್ರೂವ್ ಮಾಡುತ್ತೆ. ಮೊದಲನೇದಾಗಿ ನಾವು ನೋಡಬೇಕಾದ್ರೆ, ಯಾವಾಗ ನಮಗೆ ಸಮ್ಮರ್ನಲ್ಲಿ ಡಿಹೈಡ್ರೇಟ್ ಆಗ್ತೇವೆ ಅದು ನಮ್ಮ ಮಸಲ್ಗೆ ಸಹ ಎಫೆಕ್ಟ್ ಆಗುತ್ತೆ. ಹೇಗೆ ನಾನು ಹೇಳಿದ್ದು, ಮಸಲ್ ಕ್ರ್ಯಾಂಪ್ ಆಗುತ್ತೆ. ಈ ಮಸಲ್ ಕ್ರ್ಯಾಂಪ್ ಆಗುವುದರಿಂದ ಇನ್ನೂ ಅದು ಇಂಜುರಿ ಆಗುವ ಚಾನ್ಸಸ್ ಇರುತ್ತೆ. ಸ್ಪೋರ್ಟ್ಸ್ ಇಂಜುರಿ ಇದರಲ್ಲಿ ವೆರಿ ಕಾಮನ್ ಆಗಿ ಕಾಣಲಿಕ್ಕೆ ಸಿಗುತ್ತೆ. ಅತಿ ಹೆಚ್ಚು ಶೀತವನ್ನು ತಡೆಯಲಿಕ್ಕೆ ಆಗೋದಿಲ್ಲ, ಅದೇ ರೀತಿ ಅತಿ ಹೆಚ್ಚು ಹೀಟನ್ನು ಸಹ ತಡೆಯಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಂದು ಆಪ್ಟಿಮಮ್ ಹೀಟ್ ಇದ್ರೆ ನಮಗೆ ಆಡಲಿಕ್ಕೆ ಸರಿ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಪ್ರಿಫರ್ ಮಾಡುವ ಟೈಮ್ ಆಗಿದೆ ತುಂಬ ಇಂಪಾರ್ಟೆಂಟ್. ಅದೇನೆಂದರೆ ಮಧ್ಯಾಹ್ನ ಆಡುವುದಕ್ಕಿಂತ ಬೆಟರ್ ಆಗಿ ಬೆಳಿಗ್ಗೆ ಆಡೋದು, ಇಲ್ಲ ಅಂದ್ರೆ ಸಂಜೆಯ ಸಮಯದಲ್ಲಿ ಆಡೋದು. ಆಗ ನಮಗೆ ಡೈರೆಕ್ಟ್ ಸೂರ್ಯನ ತಾಪ ನಮ್ಮ ಮೇಲೆ ಬೀಳುವುದಿಲ್ಲ. ಈ ಡೈರೆಕ್ಟ್ ಸೂರ್ಯನ ತಾಪ ಬೀಳುವುದರಿಂದ ತುಂಬ ಪ್ರಾಬ್ಲಮ್ ಉಂಟು ನಮಗೆ. ಅದು ನಮಗೆ ಸ್ಕಿನ್ ರ್ಯಾಷಸ್ ಸಹ ಬರಲಿಕ್ಕೆ ಚಾನ್ಸಸ್ ಉಂಟು. ಸೊ ಅದನ್ನು ನಾವು ಅವಾಯ್ಡ್ ಮಾಡಿ ಟೈಮ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಆಡಿದರೆ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಹ ಬೆಟರ್ ಆಗಿರುತ್ತೆ. ಸ್ಪೋರ್ಟ್ಸ್ ಅಂದರೆ ಅದು ಸ್ಪೋರ್ಟ್ಸ್ ಗೇರ್, ಸೇಫ್ಟಿ ಪ್ರಿಕಾಷನ್ಸ್ ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ನೀವು ಒಂದು ಉದಾಹರಣೆಗೆ ನೋಡಬೇಕಾದರೆ, ಈಗ ನಾವು ಈ ಪ್ರಿಪೇರ್ ಮಾಡದ ಟ್ರ್ಯಾಕ್ನ ಮೇಲೆ ಓಡುವುದು ಮತ್ತೆ ಕಲ್ಲಿದ್ದ ಮತ್ತು ಇಲ್ಲಾಂದ್ರೆ ಖಾಲಿ ಮಣ್ಣಿನ ಮೇಲೆ ಓಡುವುದು ತುಂಬ ಡಿಫ್ರೆನ್ಸ್ ಉಂಟು. ಈ ಖಾಲಿ ಮಣ್ಣಿನ ಮೇಲೆ ಓಡುವವರಿಗೆ ಕಾಲು ನೋವು ಹೆಚ್ಚು ಚಾನ್ಸಸ್ ಇರುತ್ತೆ. ಅಂದರೆ ಗ್ರೌಂಡ್ ರಿಯಾಕ್ಷನ್ ಫೋರ್ಸ್ ಹೆಚ್ಚಿರುತ್ತೆ ಅದರಲ್ಲಿ. ಅದರಿಂದಾಗಿ ನಮ್ಮ ಕಾಲು ನೋವು, ಗಂಟು ನೋವು ಬರಲಿಕ್ಕೆ ಚಾನ್ಸಸ್ ಉಂಟು. ಅದು ನಮ್ಮ ಸರೌಂಡಿಂಗ್ ಅನ್ನು ಹೇಳುವುದಾದ್ರೆ. ಮತ್ತೆ ಇನ್ನೊಂದೇನೆಂದ್ರೆ, ನಮ್ಮ ಕಾಲಿಗೆ ಹೇಗೆ ಬೇಕು ಹಾಗಿಂತ ಶೂ ಅನ್ನು ಹಾಕೋದು, ನಮ್ಮ ಕಾಲು ಹೇಗೆ ಇರಬೇಕು ಅದನ್ನು ಹಾಗೆ ಇರಿಸುವಂತಹ ಶೂ ಅನ್ನು ಹಾಕೋದು. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಫ್ಲಾಟ್ ಫೀಟ್ ಇರುತ್ತೆ. ಫ್ಲಾಟ್ ಫೀಟ್ ಇದ್ದಾಗ ಏನಾಗ್ತದೆ, ಬ್ಯಾಕ್ ಪೇನ್ ಬರುವ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಗಂಟು ನೋವು ಬರುವ ಚಾನ್ಸಸ್ ಇರುತ್ತೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಫ್ಲಾಟ್ ಫೀಟ್ ಕರೆಕ್ಷನ್ ಆರ್ಥೋಟಿಕ್ಸ್ ಇಟ್ಟು ಓಡುವುದು ಬೆಟರ್ ಆಗಿದೆ. ಈಗ ವೆರಿ ಕಾಮನ್ ಆಗಿ ಈಗ ಎಲೈಟ್ ಅಥ್ಲೀಟ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅವರು ಶೂ ಮಾಡಿಸೋದು, ಅವರು ಶೂ ತೆಗೆಯುವುದಲ್ಲ, ಅವರು ಶೂ ಮಾಡಿಸೋದು. ಹೋಗಿ ಕಂಪನಿಗೆ ಹೋಗಿ ಶೂ ಮಾಡಿಸೋದು, ನನ್ನ ಕಾಲಿನ ಕಂಪ್ಲೀಟ್ ಸೈಜ್ ಚಿತ್ರಣವನ್ನು ತೆಗೆದು, 3 ಡೈಮೆನ್ಷನಲ್ ಚಿತ್ರಣವನ್ನು ತೆಗೆದು ಅದು ಎಷ್ಟು ಏರುಪೇರು ಉಂಟು ಅದಕ್ಕೆ ಸರಿ ಫಿಟ್ ಆಗುವಂತಹ ಶೂಸ್ ಅನ್ನು ಮಾಡಿಸ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯದಾಗಿದೆ. ಅದು ಇದ್ರೆ ಮಾತ್ರ ನಮಗೆ ನಮ್ಮ ಸ್ಪೋರ್ಟ್ಸ್ನಲ್ಲಿ ಇಂಜುರಿ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಅಬೌಟ್ 35 ಇಯರ್ಸ್ ಏಜ್ನ ಸ್ಪೋರ್ಟ್ಸ್ ಜನರಲ್ಲಿ ತುಂಬ ಪ್ರಾಬ್ಲಮ್ ಕಾಣಲು ಸಿಗ್ತದೆ. ಮೇನ್ ಆಗಿ ಏಕೆಂದರೆ ಅವರ ಸ್ಪೋರ್ಟ್ಸ್ ಲೈಫ್ಗೆ ಒಂದು ದೊಡ್ಡ ಪಾಸ್ ಕೊಟ್ಟು ಮತ್ತೆ ಅವರು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಗೊತ್ತಿರುವುದಿಲ್ಲ ಏನೆಲ್ಲ ಬದಲಾವಣೆಗಳು ಅವರ ದೇಹದಲ್ಲಿ ಆಗಿದೆ. ಮೇನ್ ಆಗಿ ನೋಡೋದಾದರೆ ಅವರ ಫ್ಲೆಕ್ಸಿಬಿಲಿಟಿ ಪ್ರಾಬ್ಲಮ್ ಇರುತ್ತೆ. ಮಸಲ್ಸ್ ಸರಿ ಫ್ಲೆಕ್ಸಿಬಲ್ ಇರಲ್ಲ. ಯಾವಾಗ ಮಸಲ್ ಫ್ಲೆಕ್ಸಿಬಿಲಿಟಿ ಇರಲ್ಲ, ಇಂಜುರಿ ಇಸ್ ವೆರಿ ಪ್ರೋನ್ ಟು ಹ್ಯಾಪನ್. ಮತ್ತೆ ನೋಡೋದಾದ್ರೆ ಇನ್ನೊಂದೇನೆಂದ್ರೆ ಮಸಲ್ ಸ್ಟ್ರೆಂತ್. ಅವರಿಗೆ ಸ್ಟ್ರೆಂತ್ ಫಸ್ಟ್ ಇದ್ದಾಗೆ, ಅವರು ಬಿಲೋ 30 ಇಯರ್ಸ್ ಇರುವಾಗೆ ಆ ಸೇಮ್ ಸ್ಟ್ರೆಂತ್ ಅವರದ್ರಲ್ಲಿ ಇರಲ್ಲ. ಮಸಲ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇರುತ್ತೆ. ಮಾತ್ರ ಅವರು ಆಡುವುದು ಸೇಮ್ ಇಂಟೆನ್ಸಿಟಿಯಲ್ಲಿ ಇರುತ್ತೆ. ಅದರಿಂದಾಗಿ ಅಗೇನ್ ರಿಪಿಟೇಟಿವ್ ಸ್ಟ್ರೇನ್ ಇಂಜುರಿ ಆಗುವ ಚಾನ್ಸಸ್ ಇರುತ್ತೆ.
ಇನ್ನು ನೋಡೋದಾದ್ರೆ ಅವರು ಮೊದಲು ಆಡಿದ ಹಾಗೆ ಅದೇ ಇಂಟೆನ್ಸಿಟಿಲಿ ಆಡ್ತಾ ಇರುವಾಗ ಮೆನಿ ಇಂಜುರೀಸ್ ಆಗುತ್ತೆ. ಇಲ್ಲಾಂದ್ರೆ ಅವರಿಗೆ ಏನಾದರೂ ಹಿಂದೆ ಏನಾದರೂ ಇಂಜುರಿ ಆಗಿರ್ಬೋದು, ಅದರಿಂದ ಪ್ರಾಪರ್ ರಿಕವರಿ ಆಗಿರ್ಲಿಕ್ಕಿಲ್ಲ, ಅವ್ರು ಮತ್ತೆ ಆಡ್ತಾರೆ. ಅದರಿಂದಾಗಿ ಇನ್ನೂ ಹೆಚ್ಚು ಪ್ರಾಬ್ಲಮ್ ಆಗಿ ನನ್ನ ಹತ್ತಿರ ತುಂಬ ಜನರ ಹಾಗೆ ಬರ್ತಾರೆ. ಸೊ ನಾನು ಅವರಿಗೆ ಕೊಡುವಂತಹ ಮೊದಲನೇ ಸಜೆಷನ್ ಏನಂದರೆ, ಅವರು ಹೀಗೆ ಆಡುವುದಕ್ಕಿಂತ ಮೊದಲು ಅವರೊಮ್ಮೆ ಫಿಸಿಯೋಥೆರಪಿಯನ್ನು ಕನ್ಸಲ್ಟ್ ಮಾಡಿ ಮಸಲ್ ಫ್ಲೆಕ್ಸಿಬಿಲಿಟಿ, ಮಸಲ್ ಸ್ಕ್ರೀನಿಂಗ್ ಮಾಡಬೇಕು. ಪ್ರಾಪರ್ ಮಸಲ್ ಸ್ಕ್ರೀನಿಂಗ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಯಾವ ಮಸಲ್ನಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಉಂಟು, ಎಷ್ಟು ಸ್ಟ್ರೆಂತ್ ಉಂಟು, ಈ ಮಸಲ್ಗೆ ಈ ಲೋಡ್ ಆಗುತ್ತಾ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ಲೋಡ್ ತೆಗಿಬಹುದು ಎಂಬ ಕೆಪಾಸಿಟಿ ನಮಗೆ ಗೊತ್ತಿರಬೇಕು. ನಮ್ಮ ಕೆಪಾಸಿಟಿ ಗೊತ್ತಿಲ್ಲದೆ ಅದರ ಮೇಲಿನ ಕೆಪಾಸಿಟಿ ಹಾಕುವುದಾದರೆ ಇಂಜುರಿ ಇಸ್ ವೆರಿ ಪ್ರೋನ್ ಟು ಹ್ಯಾಪನ್. ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ನನಗೆ ಆಗುವುದು 50 kg ಭಾರ ಎತ್ತಲಿಕ್ಕೆ, ನನ್ನ ಮೇಲೆ 150 kg ಹಾಕಿದರೆ ನನಗೆ ದೇಹದಲ್ಲಿ ನೋವು ಬರೋದು. ಅದೇ ಸೇಮ್ ಆಗಿದೆ ಸ್ಪೋರ್ಟ್ಸ್ನಲ್ಲಿ ಸಹ. ಸೊ ಅವರು ಮೊದಲು ಫಿಸಿಕಲ್ ಸ್ಕ್ರೀನಿಂಗ್ ಮಾಡಿ ನಂತರ ಅವರೇನು ಮಾಡಬೇಕು, ಸ್ಪೋರ್ಟ್ಸಿಗೆ ಹೋಗಬೇಕು. ನಾನು ನೋಡಿದಾಗೆ ನನ್ನ ಅನೇಕ ಪೇಷಂಟ್ಗಳಿದ್ದಾರೆ. ಅವ್ರು ಹೇಗೆ ಅಂದರೆ, ಈಗ ಅವರು ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ಆದರೆ ಅವರು ಏನಾದರೂ ವರ್ಷಕ್ಕೆ ಒಮ್ಮೆ ಹೀಗೆ ಒಂದು ದೊಡ್ಡ ಟೀಮ್ ಮಾಡಿ ಆಡ್ತಾರೆ, ಒಂದು ತಿಂಗಳು ಆಡ್ತಾರೆ. ಆಗಿಂತವರು ನನ್ನ ಹತ್ತಿರ ಏನಿಲ್ಲ ಅಂದರೆ ಒಂದು ವಾರಕ್ಕೆ ಬಂದು ಟ್ರೀಟ್ಮೆಂಟ್ ತೆಗೆದು ಮತ್ತೆ ಅವರು ಆಡಲಿಕ್ಕೆ ಹೋಗ್ತಾರೆ. ಅದರಿಂದಾಗಿ ಬೆಸ್ಟ್ ಏನಂದರೆ, ಅದರಲ್ಲಿ ಏನಾಗೋದಂದರೆ ಇಂಜುರಿ ಪ್ರಿವೆನ್ಷನ್ ಆಗ್ತದೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ದ್ಯಾಟ್ ಈಸ್ ಅ ಫಸ್ಟ್ ಥಿಂಗ್. ನೋಡಿ, ಕೆಲವೊಂದು ಇದನ್ನು ನಮಗೆ ತಡೆಗಟ್ಟಲಿಕ್ಕೆ ಆಗಲ್ಲ, ಮಾತ್ರ ಕೆಲವೊಂದು ತಡೆಗಟ್ಟಲಿಕ್ಕೆ ಆಗ್ತದೆ. ಉದಾಹರಣೆಗೆ ರೀಸೆಂಟ್ ಒಂದು ಸ್ಟಡಿ ಆಯಿತು, ಆಸ್ಟ್ರೇಲಿಯಾದಲ್ಲಿ ಒಂದು ಸ್ಟಡಿ ನಡೆಯಿತು. ಆ ಸ್ಟಡಿಯಲ್ಲಿ ಏನಂದರೆ, ಪ್ರೊಫೆಷ್ನಲ್ ಅಥ್ಲೆಟಿಕ್ ಜನರನ್ನು ತೆಗೆದು ಅವರನ್ನು ಸ್ಪೋರ್ಟ್ಸ್ ಇವ್ಯಾಲ್ಯೂಯೇಷನ್ ಮಾಡಿದರು. ಈ ಪ್ರೀ ಸ್ಪೋರ್ಟ್ಸ್ ಇವ್ಯಾಲ್ಯೂಯೇಷನ್ನಲ್ಲಿ ಏನೆಲ್ಲ ಬರುತ್ತೆ ಅಂದರೆ, ಮೇಯ್ನಾಗಿ ಅದರಲ್ಲಿ ಅವರ ವೈಟಲ್ಸ್, ಅದಾയത് BP, ಹಾರ್ಟ್ ಬೀಟ್ ಚೆಕ್ ಮಾಡೋದು, ಮತ್ತು ಅವರದ್ದು ಮಸಲ್ ಟೆಸ್ಟ್ ಮಾಡೋದು, ಅವರ ಬ್ರೈನ್ನ ಕೆಪಾಸಿಟಿಯನ್ನು ಇದು ಮಾಡೋದು, ಬ್ರೈನ್ ಕಣ್ಣಿನ ಇದನ್ನು ನೋಡೋದು, ವಿಜುವಲ್ ಆಕ್ವಿಟಿ, ಮತ್ತು ಬ್ಯಾಲೆನ್ಸ್ ಟೆಸ್ಟ್ ಮಾಡೋದು, ಫಿಸಿಕಲ್ ಕೆಪಾಸಿಟಿಯನ್ನು, ಫಿಸಿಕಲ್ ಸ್ಟ್ರೆಂತ್, ಫಿಸಿಕಲ್ ಎಂಡ್ಯೂರೆನ್ಸ್ ಅನ್ನು ಚೆಕ್ ಮಾಡೋದು. ಇದೊಂದು ದೊಡ್ಡ ಒಂದು ಪ್ರೊಸೆಸ್ ಆಗಿದೆ. ಅನೇಕ ಕಡೆಗಳಲ್ಲಿ ಇದು ಬಿಫೋರ್ 4 ವೀಕ್ಸ್ ಅವ್ರು ಮಾಡ್ತಾರೆ. 4 ವಾರದ ಮೊದಲು ಅವರು ಈ ಕೆಲಸವನ್ನು ಮಾಡ್ತಾರೆ. ಅದರ ನಂತರ ಅವರು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ಫಿಟ್ ಆಗಿದ್ದೀರಿ ಈ ಸ್ಪೋರ್ಟ್ಸ್ ಮಾಡಲಿಕ್ಕೆ ಅಂತ. ಆ ಸಂಸ್ಥೆ ಏನು ಮಾಡಿತಂದ್ರೆ, ಫಿಸಿಕಲಿ ಫಿಟ್ ಇರುವಂತಹ ಜನರನ್ನು ತೆಗೆದು ಉಪವಾಸಕ್ಕೆ ಒಳಪಡಿಸಿತ್ತು. ಶಾಕಿಂಗ್ ನ್ಯೂಸ್ ಏನಂದ್ರೆ, ಅದರಲ್ಲಿ 12% ಜನರಿಗೆ, 12% ಜನರಿಗೆ ಏನು ಪ್ರಾಬ್ಲಮ್ ಬಂದಿದೆ ಅಂದರೆ, ಅದರಲ್ಲಿ 12 ಅವರು ದೇ ಆರ್ ನಾಟ್ ಫಿಟ್ ಫಾರ್ ಸ್ಪೋರ್ಟ್ಸ್. ದೇ ಹ್ಯಾವ್ ಟು ಕನ್ಸಲ್ಟ್ ಸಮ್ ಡಾಕ್ಟರ್ಸ್ ಫಾರ್ ಅ ಟ್ರೀಟ್ಮೆಂಟ್. ಅವರ ಟ್ರೀಟ್ಮೆಂಟ್ ಆಗದೆ ಅವರು ಉಪವಾಸ ಸ್ಪೋರ್ಟ್ಸಿಗೆ ಹೋದರೆ ದೇ ವಿಲ್ ಸಫರ್ ವಿತ್ ಸಮ್ ಆಫ್ ದಿ ಅದರ್ ಇಶ್ಯೂಸ್. ಅದರಲ್ಲಿ 4% ಕಾರ್ಡಿಯಾಕ್ ಪ್ರಾಬ್ಲಮ್ ಇತ್ತು, 4% ಲಂಗ್ಸ್ ರಿಲೇಟೆಡ್ ಇಶ್ಯೂ ಇತ್ತು, 2% ಜನರಿಗೆ ಇನ್ಫೆಕ್ಷನ್ ಇತ್ತು, ಕೆಲವರಿಗೆ ಬ್ರೈನ್ ರಿಲೇಟೆಡ್ ಇಶ್ಯೂ ಇತ್ತು. ನೀವು ನೋಡ್ಬೋದು, ನಮ್ಮ ಯುವರಾಜ್ ಸಿಂಗಿಗೆ ಅವರಿಗೆ ಸಹ ಲಂಗ್ಸ್ನಲ್ಲಿ ಇಶ್ಯೂ ಇತ್ತು. ಸೊ ಅದು ಸ್ಕ್ರೀನಿಂಗ್ ಮಾಡಿದಾಗ ಗೊತ್ತಾಗ್ತದೆ. ಇಲ್ಲ ಅಂದರೆ ಏನಾಗ್ತಾರೆ, ಏನಾದರೂ ಪ್ರಾಬ್ಲಮ್ನಲ್ಲಿ ಈಗ ಇಂಥ ಕಾರ್ಡಿಯಾಕ್ ಅರೆಸ್ಟ್, ಇಲ್ಲಾಂದರೆ ಇನ್ನು ಬೇರೆ ಏನಾದರೂ ಇದರಲ್ಲಿ ಆಗೋ ಚಾನ್ಸಸ್ ಉಂಟು. ಮತ್ತು ಇನ್ನೊಂದು ಏನಂದರೆ, ಅಮೆರಿಕದಲ್ಲಿ ಒಂದು ಸ್ಟಡಿ ನಡೆಯಿತು. ಅಮೆರಿಕದಲ್ಲಿ ಏನು ಸ್ಟಡಿ ನಡೀತಂದರೆ, ಅಲ್ಲಿ 2 ಟೈಪ್ನ ಪಾಪ್ಯುಲೇಷನ್ ಉಂಟು. ಒಂದು ಬ್ಲ್ಯಾಕ್ ಅಮೆರಿಕನ್ಸ್, ಒಂದು ವೈಟ್ ಅಮೆರಿಕನ್ಸ್. ಅವರು ಆ ಸ್ಟಡಿಯಲ್ಲಿ ಏನು ಕಂಡ್ರಂದರೆ, ಬ್ಲ್ಯಾಕ್ ಅಮೆರಿಕನ್ಸ್ ಆರ್ ಮೋರ್ ಪ್ರೋನ್ ಟು ಹ್ಯಾವ್ ಸಮ್ ಆರ್ ದಿ ಅದರ್ ಹಾರ್ಟ್ ಇಶ್ಯೂಸ್. ಮೇನ್ ಆಗಿ ಅಥ್ಲೆಟಿಕ್ ಅವರು ಆಡುವವರು ಕೊಲಾಪ್ಸ್ ಆಗಿ ಬಿದ್ದು ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಸಹ ಇರುತ್ತೆ. ರೀಸನ್ ಅವರು ಏನಂತ ಫೈಂಡ್ ಔಟ್ ಮಾಡಿದ್ರು ಅಂದರೆ, ಅವರದ್ರಲ್ಲಿ ಹೆಚ್ಚು ಮಾತ್ರದಲ್ಲಿ ಅವರಿಗೆ ಕಾರ್ಡಿಯೋಮೆಗಾಲಿ ಅಂದರೆ ಹಾರ್ಟ್ನ ಸೈಜ್ ದೊಡ್ಡದಾಗೋದು, ಹೀಗಿಂತ ಒಂದು ಸಮಸ್ಯೆ ಉಂಟು. ಸೊ ಇದನ್ನು ನಾವು ಮೊದಲು ಟೆಸ್ಟ್ ಮಾಡಿ, ಮತ್ತೆ ಒಂದು ವೇಳೆ ನಾವು
ಆಡಲಿಕ್ಕೆ ಹೋದರೆ, ಪ್ರೊಫೆಷ್ನಲಿ ಆಡಲಿಕ್ಕೆ ಹೋದರೆ, ಇಲ್ಲಾಂದರೆ ಒಂದು ಸಂಸ್ಥೆಯು ಇದನ್ನು ತಮ್ಮ ಸಂಸ್ಥೆಯಲ್ಲಿ ಅಳವಡಿಸಿದರೆ ನಮ್ಮದರಲ್ಲಿ ಹೀಗಿಂತ ಡೆತ್ಗಳು ಮತ್ತು ಹೀಗಿಂತ ಇಂಜುರೀಸ್ಗಳು ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ. ನಾನು ಹೊರಗಿನ ಕಂಟ್ರಿಯಲ್ಲಿ ಎವ್ರಿ 3 ಮಂತ್ಸಿಗೆ ಅವರು ಕೈರೋಪ್ರಾಕ್ಟಿಕ್ ಕರೆಕ್ಷನ್ಗೆ ಹೋಗ್ತಾರೆ. 1 ಡೇಗೆ ಜಸ್ಟ್ ಒಂದು ಕರೆಕ್ಷನ್ಗಾಗಿ ಹೋಗ್ತಾರೆ. ರೀಸನ್ ಏನಂದರೆ ಸ್ಪೈನಲ್ ಕರೆಕ್ಷನ್ ಮಾಡೋದು. ನಾವು ಏನಾದರೂ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇರ್ತೇವೆ, ಸ್ಪೈನಲ್ ರೊಟೇಷನ್ ಆಗ್ತಾ ಇರುತ್ತೆ, ಎಲ್ಲಾದರೂ ಅದು ಜಾಮ್ ಆಗಿರುತ್ತೆ, ಏನಾದರೂ ರೊಟೇಷನ್ ಆಗಿರುತ್ತೆ, ಅದನ್ನು ಸರಿಪಡಿಸುವುದು ಅತ್ಯುತ್ತಮವಾಗಿದೆ. ಒಂದು ವೇಳೆ ನಾವು ಅದನ್ನು ಸರಿಯಾಗಿ ಸರಿ ಮಾಡಲಿಲ್ಲ ಅಂದರೆ ಅಗೇನ್ ಇಂಜುರಿಯ ಚಾನ್ಸಸ್ ಹೆಚ್ಚಿರುತ್ತೆ. ನನ್ನ ಹತ್ತಿರ ತುಂಬ ಜನರು ಬರ್ತಾರೆ, ಅದರಲ್ಲಿ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಸಹ ಬರ್ತಾರೆ, ನ್ಯಾಷನಲ್ ಲೆವೆಲ್ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಸಹ ಬಂದಿದ್ದಾರೆ. ಸ್ಪೆಷಲಿ ವೇಟ್ ಲಿಫ್ಟಿಂಗ್, ಅಥ್ಲೆಟಿಕ್ ಆಕ್ಟಿವಿಟೀಸ್ ಮಾಡುವವರು, ಇವರದ್ರಲ್ಲಿ ನಾನು ಮೇನ್ ಆಗಿ ಕಾಣುವುದು ಸ್ಪೈನಲ್ ಅಲೈನ್ಮೆಂಟ್ ಇಶ್ಯೂಸ್. ಯಾವಾಗ ಸ್ಪೈನ್ ಒಂದು ರೊಟೇಟ್ ಇರುತ್ತೆ, ಅವರ ಫುಲ್ ಬಾಡಿಯ ಮೆಕ್ಯಾನಿಸಮೇ ಚೇಂಜ್ ಆಗಿಬಿಡುತ್ತೆ, ಅದರಿಂದಾಗಿ ಇಂಜುರಿ ಆಗುತ್ತೆ. ಸೊ ಸ್ಪೈನಲ್ ಕರೆಕ್ಷನ್ ಈಸ್ ಮಸ್ಟ್ ಫಾರ್ ಎನಿ ಅಥ್ಲೆಟಿಕ್ ಆರ್ ಎನಿ ಸ್ಪೋರ್ಟ್ಸ್ ಇಂಡಿವಿಜುವಲ್. ಅದು ಮಾಡಿಯೇ ಸರಿಯಾಗುತ್ತೆ. ನಾನು ನಿಮಗೆ ಒಂದು ಚಿಕ್ಕ ಒಂದು ಉದಾಹರಣೆ ಕೊಡ್ತೇನೆ, ಅದರ ವಿಷಯಕ್ಕೆ ಹೋಗುವುದು ಚಿಕ್ಕ ಒಂದು ಉದಾಹರಣೆ ನಾನು ಕೊಡ್ತೇನೆ. ನನ್ನ ಹತ್ತಿರ ತುಂಬ ಜನರು ಬಂದಿದ್ದಾರೆ ACL ಟೇರ್, ನೀ ಜಾಯಿಂಟ್ನಲ್ಲಿರುವಂತಹ ACL ಲಿಗಮೆಂಟ್ ಟೇರ್ ಆಗುವಂತಹ ಕಂಡೀಷನ್ಗೆ ACL ಟೇರ್. ಈ ACL ಟೇರ್ ಇಂಜುರಿ ಆದಂತಹ ಜನರನ್ನು ನಾನು ಒಬ್ಸರ್ವ್ ಮಾಡಿದೆ. ಅದರಲ್ಲಿ ಅಬ್ಸರ್ವೇಷನ್ನಲ್ಲಿ ನಮಗೆ ಕಾಣಲು ಸಿಗುವುದೇನೆಂದರೆ ಅವರ ಪಾದ ಹೇಗೆ ಇಡುತ್ತಾರೆ ಎಂಬುದು ತುಂಬ ದೊಡ್ಡ ಇಂಪಾರ್ಟೆನ್ಸ್ ಆಗಿದೆ. ನಮ್ಮ ಪಾದ 20 ಡಿಗ್ರಿ ಔಟ್ವರ್ಡ್ ರೊಟೇಟ್ ಆಗಿರಬೇಕು ನಾರ್ಮಲ್ ಆಗಿ ನಿಲ್ಲುವಾಗ. ಈ ಜನರಲ್ಲಿ ನಾನು ನೋಡಿದ್ದೆ ಅವರದ್ದು 20 ಡಿಗ್ರಿ ಇಲ್ಲ, 0 ಡಿಗ್ರಿಯಲ್ಲಿ ಇತ್ತು. ಈ 0 ಡಿಗ್ರಿ ರೊಟೇಟ್ ಆದಾಗ ACL ನ ಮೇಲೆ ಹೆಚ್ಚು ಪ್ರೆಷರ್ ಬೀಳುತ್ತೆ. ನೀವು ನೋಡ್ಬೋದು, ತುಂಬ ಜನರು ಫುಟ್ಬಾಲ್ ಆಡ್ತಾರೆ, ತುಂಬ ಜನರು ತುಂಬ ಸ್ಟೈಲ್ನಲ್ಲಿ ಹೊಡಿತಾರೆ, ಎಲ್ಲ ಸ್ಟೈಲ್ನಲ್ಲಿ ಹೊಡಿತಾರೆ. ಮಾತ್ರ ಅದರಲ್ಲಿ ಕೆಲವರಿಗೆ ಮಾತ್ರ ನೀ ACL ಇಂಜುರಿ ಆಗೋದು. ಅದಕ್ಕೆ ರೀಸನ್ ಏನಂದರೆ ಅವರ ಪಾದ ಹೇಗೆ ಇರುತ್ತೆ, ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಇಂಜುರಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಒಮ್ಮೆ ACL ಟೇರ್ ಆದರೆ ಮತ್ತೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗಲ್ಲ. ಅದು ಸರ್ಜರಿ ಮಾಡ್ತಾರೆ, ಕೆಲವರು ವಿದೌಟ್ ಸರ್ಜರಿ ಸಹ ಮ್ಯಾನೇಜ್ ಮಾಡ್ತಾರೆ. ನಾನು ತುಂಬ ವಿದೌಟ್ ಸರ್ಜರಿ ಸಹ ಮ್ಯಾನೇಜ್ ಮಾಡಿದ್ದೇನೆ. ಸೊ ಆದರೂ ಆ ಫಸ್ಟ್ನ ಒರಿಜಿನಾಲಿಟಿ ಇರುತ್ತಲ್ಲ, ಅದು ನಿಮ್ಗೆ ಇರಲ್ಲ. ಅಷ್ಟು ಪರ್ಫಾರ್ಮೆನ್ಸ್ನಲ್ಲಿ ಅಷ್ಟೊಂದು ಲೆವೆಲ್ನಲ್ಲಿ ನಿಮಗೆ ಮುಟ್ಲಿಕ್ಕೆ ಆಗಲ್ಲ. ಸೊ ದ ಬೆಸ್ಟ್ ಥಿಂಗ್, ದ ಧ್ಯೇಯ ವಾಕ್ಯ ಏನಂದ್ರೆ ನಿಮಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಬಿಫೋರ್ ಎನಿ ಸ್ಪೋರ್ಟ್ಸ್ ಇನ್ ಗೇಮ್, just consult a sports specialist so that you will not have any injury further. That is what chiropractic ಅಂದರೆ ಅದೇನು ಹೊಸತೇನಲ್ಲ. ನಮ್ಮ ಇಂಡಿಯಾದಲ್ಲಿ ಬೋನ್ ಸೆಟರ್ ಅಂತ ಹೇಳ್ಬೋದು, ಅಮೇರಿಕಾದಲ್ಲಿ ಕೈರೋಪ್ರಾಕ್ಟರ್ ಅಂತ, ಸ್ವೀಡನ್ನಲ್ಲಿ ಸಹ ಕೈರೋಪ್ರಾಕ್ಟರ್ ಅಂತ ಹೇಳ್ತಾರೆ. ಅಮೇರಿಕಾದ ಟೆಕ್ನಿಕ್ ಬೇರೆ, ಸ್ವೀಡನ್ ಟೆಕ್ನಿಕ್ ಬೇರೆ, ಇಂಡಿಯನ್ ಬೋನ್ ಸೆಟರ್ನ ಟೆಕ್ನಿಕ್ ಬೇರೆ. ನಮ್ಮ ಆಯುರ್ವೇದದಲ್ಲಿ ಸಹ ಈ ಬೋನ್ ಸೆಟ್ಟಿಂಗ್ ಟೆಕ್ನಿಕ್ ಉಂಟು. ಸೊ ಇದೊಂದು ಇವಾಲ್ವ್ ಆಗಿ ಒಂದು ಸೈಂಟಿಫಿಕ್ ರೀಸನಿಂಗ್ನ ಮೇಲೆ ಒಂದು ಇವಾಲ್ವ್ ಆದ ಒಂದು ಸಿಸ್ಟಮ್ ಆಗಿದೆ. ಅನೇಕ ವರ್ಷಗಳಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ ಜನರು. ಅದನ್ನೇ ಸೈಂಟಿಫಿಕ್ ರೀಸನಿಂಗ್ ಕೊಟ್ಟು ಅದು ಏಕೆ ಅದರಿಂದ ನಮಗೆ ಬೆನಿಫಿಟ್ ಆಗ್ತಾ ಉಂಟು ಅಂತ ಜನರಿಗೆ ಎಕ್ಸ್ಪ್ಲೇನ್ ಮಾಡಿ, ಈಗ ಅದಕ್ಕೆ ಒಂದು ಸಪ್ರೇಟ್ ಕೋರ್ಸಸ್ ಸಹ ಮಾಡಿ ಈಗ ಅದು ದೊಡ್ಡ ಒಂದು ಪ್ರೊಫೆಷನಲ್ ಚೇಂಜಸ್ ಬಂದಿದೆ. ಇಂಡಿಯಾದಲ್ಲಿ ನೋಡಬೇಕಾದ್ರೆ ಕೈರೋಪ್ರಾಕ್ಟಿಕ್ ಕಾಲೇಜಸ್ ಇಲ್ಲ. ಕೈರೋಪ್ರಾಕ್ಟಿಕ್ ಡಿಪ್ಲೊಮಾ ಕೋರ್ಸಸ್ ಮಾತ್ರ ಇರೋದು, 4 years ಕೋರ್ಸ್ ಇಲ್ಲ. ಈಗ ಇಲ್ಲಿ ಯಾರು ಸಹ ಮಾಡೋದಾದ್ರೂ ಸಹ ಎಲ್ಲರೂ ಡಿಪ್ಲೊಮಾ ಕೈರೋಪ್ರಾಕ್ಟಿಕ್ ಮಾಡಿರ್ತಾರೆ. ಅದರಲ್ಲಿ ಬೆಸ್ಟ್ ಕೈರೋಪ್ರಾಕ್ಟರ್ಸ್ ಆರ್ ಫಿಸಿಯೋಥೆರಪಿಸ್ಟ್. ಏಕೆಂದರೆ ಫಿಸಿಯೋಥೆರಪಿ ಆ್ಯಂಡ್ ಕೈರೋಪ್ರಾಕ್ಟಿಕ್ ಇಸ್ ವೆರಿ ವೆಲ್ ಕನೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಬಯೋಮೆಕ್ಯಾನಿಕಲ್ ಆಸ್ಪೆಕ್ಟ್. ಕೈರೋಪ್ರಾಕ್ಟರ್ ಸಹ ಅವ್ರು ಬಯೋಮೆಕ್ಯಾನಿಕ್ಸನ್ನು ತುಂಬ ಕಲಿತಾರೆ, ಫಿಸಿಯೋಥೆರಪಿಸ್ಟ್ ಸಹ ಬಯೋಮೆಕ್ಯಾನಿಕ್ಸನ್ನು ತುಂಬ ಕಲಿತಾರೆ. ಸೊ ಇವರಿಗೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಮತ್ತು ಈಗ ನಾವು ನೋಡಿರ್ಬೋದು, ಈ ನೆಕ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ತಾರೆ, ಈ ಬಾರ್ಬರ್ನವರೆಲ್ಲ ನೆಕ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅದರಿಂದಾಗಿ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಆಗ್ತದೆ, ಕೆಲವರಿಗೆ ಒಂದು ಸೈಡ್ ಹೋಗುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು. ಇದಕ್ಕೆ ಒಂದು ಪ್ರೊಫೆಷ್ನಲಿ ಯಾರು ಸ್ಕಿಲ್ಡ್
ಕೈರೋಪ್ರಾಕ್ಟ್ ಇದ್ದಾರೆ ಅವರನ್ನು ಮಾತ್ರ ಮಾಡಿಸಬೇಕು. ಒಟ್ರಾಸಿ ಮಾಡಿಸಿದ್ರೆ ಇಟ್ ಹ್ಯಾಸ್ ಅ ಸೈಡ್ ಎಫೆಕ್ಟ್ಸ್ ಆಲ್ಸೋ. 100% ದೇರ್ ಇಸ್ ಅ ಸೈಡ್ ಎಫೆಕ್ಟ್. ಹೇಗೆ ಅದು ಕ್ಯೂರ್ ಮಾಡುತ್ತೆ ಹಾಗೇನಾದ್ರು ಸೈಡ್ ಎಫೆಕ್ಟ್ ಉಂಟು. ಸೊ ಅದರಿಂದ ನೀವು ಮಾಡಿಸುವವರು ಯಾರು, ಮಾಡುವವರು ಯಾರು, ಯಾರಿಗೆ ಯಾವಾಗ ಮಾಡಬೇಕು ಎಂಬುದು ಬೇಕಾದಂಥ ಒಂದು ವಿಷಯವಾಗಿದೆ. ಮಸ್ಕ್ಯುಲೋಸ್ಕೆಲಿಟಲ್ ಇಶ್ಯೂಸ್ ಯಾರಿಗೆಲ್ಲ ಇದೆ ಅದಾಗಿದೆ. ಬೋನ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಮಸಲ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು. ಇದಕ್ಕೆಲ್ಲ ಕೈರೋಪ್ರಾಕ್ಟರನ್ನು ಕನ್ಸಲ್ಟ್ ಮಾಡ್ಬೋದು. ನನ್ನೊಟ್ಟಿಗೆ ಬರುವ ಎಲ್ಲ ಪೇಷಂಟ್ ಅತಿ ಹೆಚ್ಚಾಗಿ ಮಸ್ಕ್ಯುಲೋಸ್ಕೆಲಿಟಲ್ ಕಂಡೀಷನ್ ಆಗಿದೆ. ಇದರಿಂದಾಗಿ ಒಂದು ನಾನು ಹೇಳೋದಾದರೆ ತುಂಬ ಸರ್ಜರಿಯನ್ನು ನಮಗೆ ಇದರಲ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತಾ ಉಂಟು ಕೈರೋಪ್ರಾಕ್ಟಿಕ್ನಲ್ಲಿ. ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ತುಂಬ ಬ್ಯಾಕ್ ಪೇನ್ ಆಗಿ ಸರ್ಜರಿ ಮಾಡಲಿಕ್ಕೆ ರೆಕಮೆಂಡ್ ಮಾಡಿರುವವರು ಅವರು ಕಂಪ್ಲೀಟ್ ರಿಕವರಿ ಆಗಿ ನೋ ಸರ್ಜರಿ ಇಲ್ಲದೆ ಅವರೀಗ ಜೀವನ ನಡೆಸ್ತಾ ಇದ್ದಾರೆ. ನಮ್ಮ ಈ ಸ್ಪೋರ್ಟ್ಸ್ನಲ್ಲಿ ನೋಡಬೇಕಾದರೆ ಮೇನ್ ಆಗಿ ಇರೋದು ಒಂದು ರೈಟ್ ಟೆಕ್ನಿಕ್, ಎರಡನೇದು ಇರೋದು ರೈಟ್ ನ್ಯೂಟ್ರಿಷನ್, ಮೂರನೇದು ರೈಟ್ ಸ್ಲೀಪ್. ಈ ಮೂರು ಒಬ್ಬನೊಟ್ಟಿಗಿದ್ರೆ ಅವನಿಗೆ ಇಂಜುರಿ ಕಡಿಮೆ. ಸೊ ಈ ನ್ಯೂಟ್ರಿಷನ್ ಈಸ್ ಮಸ್ಟ್. ಪ್ರಾಪರ್ ನ್ಯೂಟ್ರಿಷನ್ ತೆಗೆಯೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ನೀವು ಎಣಿಸಿಕೊಳ್ಳಿ, ಈಗ ನಾವೊಂದು ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಬಿಲ್ಡಿಂಗ್ ಕಟ್ಟುವಾಗ ನಾವು ಗಟ್ಟಿಯಾದಂತಹ ಕಲ್ಲನ್ನು ಇಡೋದು ಬಿಟ್ಟು ಒಟ್ರಾಸಿ ಒಂದು ಕಲ್ಲನ್ನು ಇಟ್ಟರೆ ಆ ಬಿಲ್ಡಿಂಗ್ ಗಟ್ಟಿಯಾಗಿ ನಿಲ್ಬೋದಾ? ಹಾಗೇನೆ ನಾವು ತೆಗೆಯುವಂತಹ ಫುಡ್ಡಿನಿಂದ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಬದಲಾವಣೆಗಳು, ಎವ್ರಿ ಡೇ ಸೆಲ್ಸ್ ಡೈಸ್, ಹೊಸ ಸೆಲ್ಸ್ ಉಂಟಾಗುತ್ತೆ. ಸೊ ಈ ಹೊಸ ಸೆಲ್ ಉಂಟಾಗುವಾಗ ಒಳ್ಳೆ ಸೆಲ್ ಉಂಟಾಗಬೇಕಾಗುತ್ತೆ. ಸೊ ಅದಕ್ಕೆ ಬೇಕಾಗಿ ಪ್ರಾಪರ್ ಡಯಟನ್ನು ಫಾಲೋ ಮಾಡೋದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಏನಂದರೆ ಮೇನ್ ಆಗಿ ನಾವು ನೋಡಬೇಕಾದ್ರೆ ಈಗ ಒಂದು ಸ್ಪೋರ್ಟ್ಸಲ್ಲಿ ನಾವು ನೋಡಬೇಕಾದ್ರೆ ನೀವು ಏನೆಲ್ಲ ತೆಗಿಬೇಕು, ಮೊದಲನೇದು ನೋಡಬೇಕಾದ್ರೆ ಒಂದು ಸ್ಪೋರ್ಟ್ಸಿಗೆ ಹೋಗುವಾಗ ಏನು ತೆಗಿಬೇಕು, ಸ್ಪೋರ್ಟ್ಸ್ನಲ್ಲಿ ಏನು ತೆಗಿಬೇಕು, ಸ್ಪೋರ್ಟ್ಸಿಗೆ ಹೋಗುವ ಕೆಲವು ಹೊತ್ತು ಮೊದಲು ಏನು ತೆಗಿಬೇಕು, ಸ್ಪೋರ್ಟ್ಸ್ ಕಳೆದ ನಂತರ ಏನು ತೆಗಿಬೇಕು, ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಸ್ಪೋರ್ಟ್ಸಿಗೆ ಹೋಗುವುದಕ್ಕಿಂತ 1 ಗಂಟೆ ಮೊದಲು ನೀವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನು ತೆಗೆದ್ರೆ ಒಳ್ಳೆಯದು. ಸ್ಪೋರ್ಟ್ಸಿಗೆ ಹೋಗುವಾಗ ಸಿಂಪಲ್ ಕಾರ್ಬೋಹೈಡ್ರೇಟ್ ಅನ್ನು ತೆಗೆದ್ರೆ ಒಳ್ಳೆಯದು. ಏಕೆಂದರೆ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸ್ಲೋ ಎನರ್ಜಿ ಕೊಡುವುದು, ಸ್ಲೋ ಡೈಜೆಷನ್, ಸ್ಲೋ ಎನರ್ಜಿ. ಈ ಸಿಂಪಲ್ ಕಾರ್ಬೋಹೈಡ್ರೇಟ್ ಇಮಿಡಿಯೇಟ್ ಎನರ್ಜಿ ಕೊಡುತ್ತೆ. ಸೊ ನಮಗೆ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಬೆಟರ್ ಆಗಬೇಕಾದ್ರೆ ನಮಗೆ ಇಮಿಡಿಯೇಟ್ ಎನರ್ಜಿ ಸಹ ಬೇಕು ಮತ್ತು ನಮಗೆ ಕಂಟಿನ್ಯೂಸ್ ಎನರ್ಜಿ ಸಹ ಬೇಕು. ಸೊ ನಾವು ಕಾಂಪ್ಲೆಕ್ಸ್ ಅನ್ನು ಸಹ ತೆಗಿಬೇಕಾಗ್ತದೆ ಮತ್ತು ನಾವು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅನ್ನು ತೆಗಿಬೇಕಾಗ್ತದೆ. ಮತ್ತು ನಾವು ಸ್ಪೋರ್ಟ್ಸ್ ಆಡ್ತಿರುವಾಗ ನಾವು ತೆಗೆಯುವಂತಹ ಫುಡ್ ಸ್ಪೆಷಲಿ ಏನಂದರೆ ನೀರಾಗಿರ್ಬೋದು. ನಾವು ತುಂಬ ಬೆವರಿ ಇರ್ತೇವೆ, ಅದರಲ್ಲಿ ತುಂಬ ಸೋಡಿಯಂ ಪೊಟ್ಯಾಷಿಯಮ್ ಕಳೆದುಕೊಂಡಿರ್ತೇವೆ. ಸೊ ಆವಾಗ ನಾವು ಏನು ತೆಗಿಬೇಕು? ಉದಾಹರಣೆಗೆ ನಾವು ಎಳನೀರು ತೆಗೆದ್ರೆ ಒಳ್ಳೆಯದು, ಇಲ್ಲಾಂದರೆ ಏನಾದರೂ ಈ ಮಿನರಲ್ ಮಿಕ್ಸ್ ಇರುವ ನೀರನ್ನು ತೆಗೆಯುವುದು ಒಳ್ಳೆಯದು. ಈಗ ಅನೇಕ ಜನರು ಈಗ ನೀವು ಕ್ರಿಕೆಟ್ನಲ್ಲಿ ನೋಡುವಾಗ ಅವರು ಕಪ್ಪು ನೀರು ತೆಗಿತಾರೆ, ಬ್ಲ್ಯಾಕ್ ವಾಟರ್, ಕೆಲವರು ಪಿಂಕ್ ವಾಟರ್ ತೆಗಿತಾರೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸ್, ಅದಂದರೆ ಅದರಲ್ಲಿ ಇರುವುದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಮಿನರಲ್ಸ್ ಆಗಿದೆ. ಸೊ ಅದನ್ನು ತೆಗೆಯೋದು. ಅದರ ನಂತರ ಒಮ್ಮೆ ನಾವು ಸ್ಪೋರ್ಟ್ಸ್ ಆಯಿತು, ಆಡಿದ ನಂತರ ನಮ್ಮ ಮಸಲ್ನಲ್ಲಿ ಚಿಕ್ಕ ಚಿಕ್ಕ ಟೇರ್ ಇರುತ್ತೆ, ಅದು ನ್ಯಾಚುರಲ್ ಆಗಿ ಆಗೋದು. ಅದರಿಂದಾಗಿದೆ ನಮಗೆ ಸೋರ್ನೆಸ್ ಆಗೋದು, ಸ್ವಲ್ಪ ಕೈ ಕಾಲೆಲ್ಲ ನೋವಾಗೋದು. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಹೆವಿ ಪ್ರೋಟೀನ್ ಡಯಟ್ ತೆಗಿಬೇಕಾಗ್ತದೆ. ಪ್ರೋಟೀನ್ ಡಯಟ್ ತೆಗೆದ್ರೆ ಅದು ಹೀಲಿಂಗ್ಗೆ ಈಸಿ ಆಗ್ತದೆ. ನಾವು ಪ್ರೋಟೀನ್ ಡಯಟ್ ತೆಗೆದು ಒಳ್ಳೆ ನಿದ್ರೆ ಮಾಡಿದರೆ ನೆಕ್ಸ್ಟ್ ಡೇ ಆಡುವಾಗ ನಮಗೆ ಏನು ಪ್ರಾಬ್ಲಮ್ ಇರಲ್ಲ. ಸೊ ನಮ್ಮ ಡಯಟನ್ನು ನಾವು ಇದು ಈವನ್ ಮಕ್ಕಳಿನಲ್ಲಿ ಸಹ ನಾವು ನೋಡಬೇಕಾದಂತಹ ಒಂದು ಅವಶ್ಯ ಇರುವಂಥ ವಿಷಯ ಆಗಿದೆ. ಅದು ಎಷ್ಟು ತೆಗಿಬೇಕಾದ ಬೇರೆ ವಿಷಯ, ಮಾತ್ರ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಅದರ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಓಟು ಮತ್ತು ನಮ್ಮ ಇದು ಎಂತ ಗೆಡ್ಡೆಗೆಣಸು, ಇದರಲ್ಲೆಲ್ಲ ನಾರ್ಮಲ್ ಆಗಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋದು. ಮತ್ತು ಸಿಂಪಲ್ ಕಾರ್ಬೋಹೈಡ್ರೇಟ್ ನಾವು ತಿನ್ನುವ ಊಟಗಳು ಏನು ಅಕ್ಕಿ ಅದೆಲ್ಲ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ನಲ್ಲಿ ಬರ್ತದೆ. ಮತ್ತು ಇನ್ನು ನಾವು ನೋಡಬೇಕಾದ್ರೆ ಇದು ಎಂತ ಪ್ರೋಟೀನಲ್ಲಿ ಫಿಶ್, ಚಿಕನ್, ಮಟನ್ ಇದೆಲ್ಲ ಸಿಂಪಲ್ ಫುಡ್ ಆಗಿದೆ. ಸೊ ಅದನ್ನು ಸಹ ನಾವು ಕನ್ಸ್ಯೂಮ್ ಮಾಡ್ಬೋದು, ಭಾಗವಹಿಸ್ಬೋದು. ಮಾತ್ರ ಅದರಲ್ಲಿ ಸಹ ಲೆಕ್ಕ ಉಂಟು, ಹೆಚ್ಚು ಎಕ್ಸರ್ಷನಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಆಗಲ್ಲ, ಸ್ಲೋಲಿ ಪ್ರೋಗ್ರೆಸ್ ಆಗಬೇಕಾಗುತ್ತೆ.
ಸಡನ್ಲಿ ಎಕ್ಸರ್ಟ್ ಮಾಡೋದು, ಪಾಸಿಬಿಲಿಟಿ ಆಫ್ ಹಾರ್ಟ್ ಇಶ್ಯೂಸ್ ಹೆಚ್ಚಿರುತ್ತೆ, ಸ್ಪೆಷಲಿ ಹೈಪರ್ ಟೆನ್ಷನ್ ಪೇಷಂಟ್ನಲ್ಲಿ. ಸೊ ಅವರದ್ರಲ್ಲಿ ಏನಾಗ್ತದೆ ಅಂದರೆ ಹೆಲ್ತ್ ಮಾನಿಟರಿಂಗ್ ವೆರಿ ಇಂಪಾರ್ಟೆಂಟ್ ಆಗಿದೆ. ನೀವು ಜಿಮ್ನಲ್ಲಿ ನೋಡ್ಬೋದು, ಕೆಲವೊಂದು ಮಷೀನಿಗೆ ಉಂಟು, ಅದರಲ್ಲಿ ನಿಮಗೆ ಏನು ನಿಮ್ಮ ಹಾರ್ಟ್ ಬೀಟ್ ಎಷ್ಟುಂಟು, ನಿಮ್ಮ ಇದು ಅಂತಾರೆ ಎಷ್ಟು ಕ್ಯಾಲರಿ ಬರ್ನ್ ಆಗ್ತಾ ಉಂಟು, ಹೀಗೆಲ್ಲ ಅದು ತೋರಿಸ್ತೀವಿ. ನಮ್ಮ ಹಾರ್ಟ್ ಬೀಟ್ ಎಷ್ಟಿರಬೇಕು, ನಮ್ಮ ECG ರೇಟ್ ಹೇಗಿರಬೇಕು, ಅದನ್ನು ನೋಡಿ ನಾವು ಮಾಡಿದರೆ ಒಳ್ಳೆಯದಾಗಿದೆ. ನಾವು ಏನಾದರೂ ಸಹ ಅದಕ್ಕೆ ಹೆಲ್ತ್ ಮಾನಿಟರಿಂಗ್ ಮಾಡಿದರೆ ಒಳ್ಳೆಯದು. ಮಾತ್ರ ಇನ್ನೊಂದು ಏನಂದರೆ ಅವರಿಗೆ ಸಿಂಪಲ್ ವಾಕಿಂಗ್ ಇದೆಲ್ಲ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಸಿಂಪಲ್ ವಾಕಿಂಗ್ ಮಾಡೋದು, ಸ್ಲೋಲಿ ಫಾರ್ ಎಕ್ಸಾಂಪಲ್ ಒಂದು ದಿನ ನಾವು ಒಂದು ಅರ್ಧ ಕಿಲೋಮೀಟರ್ ನಡೆದ್ರೆ ನೆಕ್ಸ್ಟ್ ಡೇ 1 ಕಿಲೋಮೀಟರ್, ಒಂದು 10 ದಿನ ಬಿಟ್ಟು 2 ಕಿಲೋಮೀಟರ್, ಹೀಗೆ ಸ್ಲೋಲಿ ಪ್ರೋಗ್ರೆಷನ್ ಮಾಡಿದರೆ ದಟ್ ಇಸ್ ಅ ಗುಡ್ ಎಕ್ಸಸೈಸ್, ಗುಡ್ ಏರೋಬಿಕ್ ಎಕ್ಸಸೈಸ್. ಅಕ್ಯುಪಂಕ್ಚರ್ ಅಂದರೆ ಅದು ಈಗ ಹೇಳಲಿಕ್ಕೆ ನೋಡಬೇಕಾದ್ರೆ ಅದು ಚೈನೀಸ್ ಟೆಕ್ನಿಕ್ ಅಂತ ಹೇಳ್ತಾರೆ. ನಿಜವಾಗಿ ಅದು ಚೈನೀಸ್ ಟೆಕ್ನಿಕ್ ಅಲ್ಲ, ಅದು ನಮ್ಮ ಇಂಡಿಯಾದ ಟೆಕ್ನಿಕ್ ಆಗಿದೆ. ಏನ್ಷಿಯಂಟ್ ಇಂಡಿಯನ್ ಸ್ಕ್ರಿಪ್ಚರ್ಸ್ನಲ್ಲಿ ಉಂಟದು. ಅದು ಸಿಲ್ಕ್ ರೋಡ್ನಿಂದಾಗಿ ಟ್ರಾವೆಲ್ ಆಗಿ ಹೋಗಿ ಅದು ಚೈನಾಕ್ಕೆ ಮುಟ್ಟಿದೆ, ಮತ್ತು ಅದು ಅಲ್ಲಿ ಡೆವಲಪ್ ಆಯಿತು. ಇಂಡಿಯನ್ಸ್ ಅದನ್ನು ಬಿಟ್ಟರು, ಅಲ್ಲಿ ಅದನ್ನು ಅವರು ಡೆವಲಪ್ ಮಾಡಿದರು. ಡೆವಲಪ್ ಮಾಡಿ ಅದು ಅವರು ಹೆಚ್ಚು ಫಿಲಾಸಫಿಕಲಿ ಡೆವಲಪ್ ಮಾಡಿದ್ರು. ಅದನ್ನು ಸೈಂಟಿಫಿಕ್ ಟೆಂಪರ್ಮೆಂಟ್ ಮೇಲೆ ಡೆವಲಪ್ ಮಾಡಿದ್ದು ಅಮೇರಿಕನ್ಸ್ ಆಗಿದೆ. ಅದು ಹೇಗೆ ಎಫೆಕ್ಟ್ ಆಗ್ತಾ ಉಂಟು ಎಂದು ಇದು ಮಾಡಿದ್ದು ಅವರು ಅಮೇರಿಕನ್ಸ್. ಸೊ ಈಗ ನಾವು ಮಾಡುತ್ತಿರೋದಲ್ಲ ಸೈಂಟಿಫಿಕ್ ಟೆಂಪರ್ಮೆಂಟ್ನ ಮೇಲೆ, ಫಿಲಾಸಫಿಯ ಮೇಲೆ ಅಲ್ಲ. ಸೊ ಏಕೆಂದರೆ ನಮಗೆ ಎಲ್ಲರಿಗೂ ಸಹ ಈಗ ಅದು ಏಕೆ ಆಗ್ತಾ ಉಂಟು, ನಿಮ್ಮ ಕ್ವಶನಲ್ಲಿ ಅದು ಹೇಗೆ ಆಗ್ತೆ ಅಂತ ನಾನು ನಿಮ್ಗೆ ಈಗ ಫಿಲಾಸಫಿ ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗಲಿಕ್ಕಿಲ್ಲ, ಮಾತ್ರ ಸೈಂಟಿಫಿಕ್ ಅದು ಹೇಗೆ ಆಗ್ತದೆ ಅಂತ ಹೇಳಿದರೆ ಅದು ಅರ್ಥ ಆಗಲಿಕ್ಕೆ ಆಗ್ತದೆ. ನಾವು ನೋಡಬೇಕಾದ್ರೆ ಮೇನ್ ಆಗಿ ನೋಡಬೇಕಾದ್ರೆ ಮಸಲ್ಸ್ನಲ್ಲಿ, ನಮ್ಮ ದೇಹದ ಮಸಲ್ಸ್ನಲ್ಲಿ ಕೆಲವೊಂದು ಕಡೆಗಳಲ್ಲಿ ಟ್ರಿಗರ್ ಪಾಯಿಂಟ್ ಅಂತ ಆಗ್ತದೆ. ಅದೊಂದು ಚಿಕ್ಕ ಒಂದು ಪಾಯಿಂಟ್, ಅದರಿಂದಾಗಿ ಅನೇಕ ಕಡೆಗಳಿಗೆ ಅದು ನೋವನ್ನು ಕೊಡುತ್ತೆ. ನಮ್ಮ ಈ ನೀಡಲ್ ಆ ಚಿಕ್ಕ ಪಾಯಿಂಟನ್ನು ಪ್ರಿಕ್ ಮಾಡಿದರೆ ಆ ಪಾಯಿಂಟ್ ಹೊಡೆದು ಅಲ್ಲಿ ನೋವು ಮಾಯವಾಗಿ ಬಿಡುತ್ತೆ. ಮುಂದಾದ್ದು ಇನ್ನೊಂದೇನೆಂದರೆ ಅನೇಕ ಈ ಪ್ರಾಬ್ಲಮ್, ಅದು ಶುಗರಿಗಿರ್ಬೋದು, ಡಯಾಬಿಟೀಸ್ಗಿರ್ಬೋದು, ಹೈಪರ್ ಟೆನ್ಷನ್ಗಿರ್ಬೋದು, ಮತ್ತು ಜೀರಿಯಾಟ್ರಿಕ್ ಏನು ಬೇರೆ ಇಶ್ಯೂಸ್ ಎಲ್ಲ ಇರುತ್ತೆ, ಈವನ್ ಗೈನಕಾಲಜಿಕಲ್ ಇಶ್ಯೂಸ್ ಇರ್ಬೋದು. ಅದಕ್ಕೆಲ್ಲದಕ್ಕೂ ಸಹ ಏನು ಮಾಡ್ತೇವೆ, ಅಕ್ಯುಪಂಕ್ಚರ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ. ಅದರಲ್ಲಿ ಚಾನಲ್ ಸಿಸ್ಟಮ್ ಬರುತ್ತೆ, ಈ ಚಾನಲ್ನಲ್ಲಿ ನಾವು ನೀಡಲ್ ಮಾಡಬೇಕಂತ. ಸೊ ಈ ಚಾನಲ್ನಲ್ಲಿ ನೀಡಲ್ ಮಾಡಿ ಏನು ಪ್ರಾಬ್ಲಮ್ ಉಂಟು ಅದನ್ನು ಸಾಲ್ವ್ ಮಾಡಬಹುದಾಗಿದೆ. ಹಿಜಾಮ ಈಸ್ ವೆರಿ ಏನ್ಷಿಯಂಟ್ ಟೆಕ್ನಿಕ್. ಹಿಜಾಮದಲ್ಲಿ ಏನು ಹೇಳಬೇಕಂದ್ರೆ ನಾವು ನೋಡಬೇಕಾದ್ರೆ ಇದು ಆಲ್ಮೋಸ್ಟ್ 5000 years ಬ್ಯಾಕ್ ಇದು ಟೆಕ್ನಿಕ್ ಆಗಿದೆ. ಅದು ಖಾಲಿ ಅದು ಅರಬ್ನಿಂದ ಬಂದದಲ್ಲ, ಅದೀಗ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗಿರೋದು ಹಿಜಾಮ ಅಂತ. ನಮ್ಮ ಆಯುರ್ವೇದ ಟೆಕ್ನಿಕ್ನಲ್ಲಿ ಸಹ ಉಂಟು. ಆಯುರ್ವೇದದಲ್ಲಿ ಸಹ ನಮ್ಮ ಬ್ಲಡ್ ಲೆಟಿಂಗ್, ರಕ್ತ ಮೋಕ್ಷಣ ಅಂತ ಹೇಳ್ತೇವೆ, ಆ ಟೆಕ್ನಿಕ್ ನಮ್ಮ ಆಯುರ್ವೇದದಲ್ಲಿ ಸಹ ಉಂಟು. ನಮ್ಮ ಆಯುರ್ವೇದ ತುಂಬ ಹಳತಾಗಿದೆ, 5000 ವರ್ಷಕ್ಕಿಂತ ಹಳತಾಗಿದೆ. ಸೊ ಒಂದು ಸೈಡ್ನಲ್ಲಿ ಅದು ಡೆವಲಪ್ ಆಯಿತು, ಅದಾದ ಅರಬ್ನಲ್ಲಿ ಹೆಚ್ಚು ಡೆವಲಪ್ ಆಯಿತು. ಅದು ಹೇಗೆ ಅಕ್ಯುಪಂಕ್ಚರ್ ಚೈನಾದಲ್ಲಿ ಡೆವಲಪ್ ಆಯಿತಾ, ಹಾಗೇನೆ ಈ ಹಿಜಾಮ ಟೆಕ್ನಿಕ್ ಅರಬ್ನಲ್ಲಿ ಡೆವಲಪ್ ಆಯಿತು. ಸೊ ಇದರಲ್ಲಿ ಏನಂದರೆ, ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಏನಂದರೆ, ನಮ್ಮ ದೇಹದಲ್ಲಿರುವಂತಹ ಇಂಪ್ಯೂರ್ ಬ್ಲಡನ್ನು ತೆಗೆಯುವುದು. ನಾವು ನೋಡಬೇಕಾದ್ರೆ ಅನೇಕ ಸೈಂಟಿಫಿಕ್ ಸ್ಟಡೀಸ್ಗಳು ಮಾಡಲಾಗಿದೆ. ಆ್ಯಂಡ್ ಸೈಂಟಿಫಿಕ್ ಸ್ಟಡೀಸ್ನಲ್ಲಿ ಏನು ಕಾನೂನು ಸಿಗುತ್ತೆ ಅಂದರೆ, ಇಂಪ್ಯೂರ್ ಬ್ಲಡ್ ಬರ್ತಾ ಉಂಟು ಅದರಲ್ಲಿ. ಜನರ ಪ್ರಶ್ನೆ, ನೀವು ಆಚೆ ಈಚೆ ಕಪ್ಸ್ ಇಡ್ತೀರಿ, ಅದು ಹೇಗೆ ನೀವು ಹೇಳ್ತೀರಿ ಅದು ಇಂಪ್ಯೂರ್ ಬ್ಲಡ್ ಅಂತ? ಮಾತ್ರ ಸೈಂಟಿಫಿಕ್ ಸ್ಟಡಿ ಅದರ ಮೇಲೆ ಆಗಿದೆ. ಸ್ಟಡಿಯಾಗಿ ಅವ್ರ ಸ್ಟಡಿಯಲ್ಲಿ ಹೇಳ್ತಾರೆ, ಹೆಚ್ಚಾಗಿ ಇಂಪ್ಯೂರ್ ಬ್ಲಡ್, ಅದಾದದ್ದು ಬರ್ ಸೆಲ್ಸ್ ಅಂತ ಹೇಳ್ತೇವೆ, ಹೆಚ್ಚಾಗಿ ಬರ್ ಸೆಲ್ಸ್ ಅದರಲ್ಲಿ ಇರುತ್ತೆ, ಮೆನಿ ಅಂತ ಕ್ಯಾನ್ಸರಸ್ ಸೆಲ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಅದು ತೆಗಿತಾ ಉಂಟು ಅಂತ ಈಗಿನ ಸೈನ್ಸ್ ಅದನ್ನು ಪ್ರೂವ್ ಮಾಡ್ತಾ ಉಂಟು. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಕ್ ಫಾರ್ ಪ್ಯೂರಿಫೈಯಿಂಗ್ ಯುವರ್ ಬಾಡಿ. ಹಿಜಾಮ ನೀವು ನಾರ್ಮಲ್ ಆಗಿ ಆಫ್ಟರ್ 17 to 18 years ತೆಗಿಬೋದು, ಟಿಲ್ ಯುವರ್ ಓಲ್ಡ್ ಏಜ್. ಓಲ್ಡ್ ಏಜಿಗೆ ತುಂಬ ಕಪ್ಸನ್ನು ನಮಗೆ ಇಡ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಅವರ ಇನ್ನೊಂದು ಪ್ರಾಬ್ಲಮ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸಹ ಅಷ್ಟು ಒಳ್ಳೆದಿರಲ್ಲ, ಕಡಿಮೆ ಬ್ಲಡ್ ಇರುತ್ತೆ.
ಅದು ಮತ್ತೆ ಇವರಿಗೆ ತೆಗಿಲಿಕ್ಕಾಗಲ್ಲ, ನಮ್ಮ ಅಂತ ಪ್ರೆಗ್ನೆಂಟ್ ಲೇಡಿಗೆ ತೆಗಿಲಿಕ್ಕಾಗಲ್ಲ. ಮತ್ತೆ ಕೆಲವೊಂದು ಕಂಡೀಷನ್ಸ್ ಉಂಟು, ತಲಸೀಮಿಯಾ, ಅದರಲ್ಲಿ ಬ್ಲಡ್ ಕ್ಲಾಟ್ ಆಗಲ್ಲ, ಈಗಿಂತ ಪ್ರಾಬ್ಲಮ್ ಎಲ್ಲ ಉಂಟು, ಇವರಿಗೆಲ್ಲ ತೆಗಿಲಿಕ್ಕಾಗಲ್ಲ. ಮತ್ತೆ ಯಾರಿಗೆ ಬೇಕಿದ್ರು ತೆಗಿಬಹುದು. ನಾರ್ಮಲ್ ಆಗಿ ನಾವು ನೋಡ್ಬೇಕಾದ್ರೆ ಹಿಜಾಮ ನೀವು ಇದಕ್ಕೆ ಸಹ ತೆಗಿಬಹುದು. ಏಕೆ, ಈಗ ಏನಾದರೂ ಪ್ರಾಬ್ಲಮ್ ಉಂಟು, ಸಿಂಪಲ್ ಪ್ರಾಬ್ಲಮ್ ಉಂಟು, ಅದಕ್ಕೆ ಹಿಜಾಮ ತೆಗಿಬಹುದು. ಇಲ್ಲ ನಿಮ್ಗೇನು ಪ್ರಾಬ್ಲಮೇ ಇಲ್ಲ, ಆಗ ಸಹ ಹಿಜಾಮ ಮಾಡ್ಬೋದು. ಸೊ ಇಟ್ಸ್ ಗುಡ್. ಹಿಜಾಮ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ಗೆ ನಾವು ಸ್ಪೆಷಲ್ ಆಗಿ ಹಿಜಾಮವನ್ನು ಅಪ್ಲೈ ಮಾಡ್ತೇವೆ. ಹಿಜಾಮದಲ್ಲಿ ಹಾರ್ಟಿಗಾಗಿ 4-5 ಪಾಯಿಂಟ್ಸ್ ಉಂಟು, ಸ್ಪೆಷಲ್ ಹಾರ್ಟ್ ಪಾಯಿಂಟ್ಸ್. ಅದು ಫ್ರಂಟ್ನಲ್ಲಿ 3 ಬರುತ್ತೆ, ಬ್ಯಾಕ್ನಲ್ಲಿ 2 ಬರುತ್ತೆ. ಸೊ ಈ ಹಾರ್ಟ್ ಪಾಯಿಂಟನ್ನು ಇಟ್ಟರೆ ನಮ್ಮ ಹಾರ್ಟ್ನಲ್ಲಿ ಏನು ಪ್ರಾಬ್ಲಮ್ ಉಂಟು ಅದು ಸಹ ಸರಿಯಾಗುವ ಚಾನ್ಸಸ್ ಇರುತ್ತೆ. ಮ್ಯಾಂಗ್ಳೂರಿನ ಪ್ರಿಯ ಅಥ್ಲೆಟ್ಸ್ಗೆ ನಾನು ಏನು ಹೇಳೋದು ಅಂದರೆ, ಈಗ 36-40 ಡಿಗ್ರಿಯಲ್ಲಿ ಬರ್ನ್ ಆಗ್ತಾ ಉಂಟು ಮ್ಯಾಂಗ್ಳೂರು. ನಮ್ಮ ಗ್ಲೋಬಲ್ ವಾರ್ಮಿಂಗ್ ತುಂಬ ಹೆಚ್ಚಾಗ್ತಾ ಉಂಟು. ಸೊ ಈ ಸಂದರ್ಭದಲ್ಲಿ ರೀಹೈಡ್ರೇಟ್ ಯುವರ್ ಬಾಡಿ. ರೀಹೈಡ್ರೇಟ್. ಅವಾಯ್ಡ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಗೇನ್ ನಿಮ್ಮ ರೀಹೈಡ್ರೇಷನ್ ಕಡಿಮೆ ಮಾಡುತ್ತೆ. ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಟೆಕ್ನಿಕನ್ನು ಫೋಕಸ್ ಮಾಡಿ, ಪ್ರಾಪರ್ ಟೆಕ್ನಿಕ್, ಆಗ ಮಾತ್ರ ನಿಮಗೆ ಸಕ್ಸಸ್ ಆಗಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಈಸ್ ಅ ಹಿಟ್ಟರ್, ನಿಂತು ಹೊಡೆಯೋದೆ. ಮಾತ್ರ ವಿಷಯ ಏನಂದರೆ ಅವರಿಗೆ ಟೆನ್ನಿಸ್ ಎಲ್ಬೋ ಪ್ರಾಬ್ಲಮ್ ಕಾಮನ್ ಆಗಿ ಬರ್ತಾ ಇತ್ತು. ಯಾವಾಗಲೂ ಅವರು ಟ್ರೀಟ್ಮೆಂಟ್ ತೆಗಿತಾರೆ, ವಾಪಸ್ ರಿಅಕರೆನ್ಸ್ ಇರ್ತಿತ್ತು. ಸೊ ಅದಕ್ಕೆ ಫಿಸಿಯೋಥೆರಪಿ ಒಬ್ಬರು ಅವರಿಗೆ ಸಜೆಷನ್ ಕೊಟ್ಟರು, ನೋಡಿ ಸರ್, ನೀವು ಒಳ್ಳೆ ಹಿಟ್ಟರ್ ಹೌದು, ಅದರಲ್ಲಿ ಏನಿದಿಲ್ಲ, ನಿಮಗೆ ಇದು ಬರಲಿಕ್ಕೆ ಒಂದು ಕಾರಣ ಉಂಟು. ನೀವು ಯೂಸ್ ಮಾಡುವಂಥ ಬ್ಯಾಟ್ನ ವೇಟ್ ಹೆಚ್ಚುಂಟು. ಅದಕ್ಕೆ ಹೇಳೋದು ರೈಟ್ ಟೆಕ್ನಿಕ್, ರೈಟ್ ಗೇರ್ಸ್ ಅಂತ ಹೇಳೋದಕ್ಕೆ. ಸೊ ನೀವು ಅಥ್ಲೆಟಿಕ್ ಮಾಡುವಾಗ ನೀ ರೈಟ್ ಗೇರ್, ಅದಾದ ರೈಟ್ ಶೂ, ಪ್ರಾಪರ್ ಮೆಕ್ಯಾನಿಸಮ್ ಬಾಡಿಯ, ಪ್ರಾಪರ್ ಮೆಕ್ಯಾನಿಸಮ್ ಪ್ರಾಪರ್ ಇಲ್ಲ ಅಂದರೆ ಇಂಜುರಿ. ಸೊ ಪ್ರಾಪರ್ ಮೆಕ್ಯಾನಿಸಮನ್ನು ಮೇಂಟೈನ್ ಮಾಡಬೇಕು, ಮಾಡಿದರೆ ನಿಮಗೆ ಏನು ತೊಂದರೆ ಇರಲ್ಲ.